ವೀಕ್ಷಕರ ನಮಸ್ಕಾರ. TV5ನ ಜೈ ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ವರ್ಷದ ಗಣೇಶ ಹಬ್ಬಕ್ಕೆ ಸಾಕಷ್ಟು ಸಿನಿಮಾಗಳು ಬರ್ತಾ ಇವೆ. ಅದರಲ್ಲಿ ಏನೋ ಒಂದು ಹೊಸ ಭರವಸೆ ಮೂಡಿಸಿರುವಂಥ ಒಂದು ಸಿನಿಮಾ ಅಂದರೆ ನಿದ್ರಾದೇವಿ ನೆಕ್ಸ್ಟ್ ಡೋರ್. ಟೈಟ್ಲೇ ಒಂಥರ ವಿಚಿತ್ರವಾಗಿದೆ. ಸಿನಿಮಾ ಏನೆಲ್ಲ ಇರುತ್ತೆ, ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ, ನಿದ್ರಾದೇವಿ ಹೇಗೆಲ್ಲ ಕಾಟ ಕೊಡ್ತಾಳೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ, ಜೊತೆಗೆ ಗಣೇಶ ಹಬ್ಬದ ಹಲವು ವಿಚಾರಗಳನ್ನ ಮಾತಾಡೋದಕ್ಕೆ ಚಿತ್ರದ ತಂಡ ನಮ್ಮ ಜೊತೆ ಇದೆ. ಈಗ ಮೊದಲನೇದಾಗಿ ವೆಲ್ಕಮ್ ಮಾಡ್ತೀನಿ ಪ್ರವೀರ್ ಶೆಟ್ಟಿ. ಚಿತ್ರರಂಗಕ್ಕೆ ಒಂದು ಹೊಸ ಯಂಗ್ ಹೀರೋ ಬರ್ತಾ ಇರೋದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. TV5ನ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಆ್ಯಂಡ್ ಸಿನಿಮಾದ ನಾಯಕಿ ರಿಷಿಕಾ ತುಂಬ ಕ್ಯೂಟಾಗಿದ್ದಾರೆ, ತುಂಬ ಸಾಫ್ಟಾಗಿದ್ದಾರೆ. ಸಿನಿಮಾದಲ್ಲಿ ಏನೆಲ್ಲ ಕ್ವಾಟ್ಲೆ ಕೊಟ್ಟಿರ್ತಾರೆ ಹೀರೋಗನ್ ಅಂತ ತಿಳ್ಕೊಳ್ಳೋದ ಜೊತೆಗೆ ಗೌರಿ ಗಣೇಶ ಹಬ್ಬದ ಒಂದಷ್ಟು ವಿಚಾರಗಳನ್ನ ಮಾತಾಡೋಕೆ ಸಿಕ್ಕಿದ್ದಾರೆ. ಹಾಯ್ ರಿಷಿಕಾ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಅಗೈನ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ. ಥ್ಯಾಂಕ್ ಯು, ನಿಮಗೂ ಕೂಡ. ಎಸ್, ಹೇಳಿ. ಟೈಟ್ಲಿಂದನೇ ಏನೋ ಒಂದು ಹೊಸ ಅಲೆನ ಸೃಷ್ಟಿ ಮಾಡಿರುವಂಥ ಸಿನಿಮಾ. ಟ್ರೈಲರ್ ರಿಲೀಸ್ ಆಗಿದೆ, ಸಾಂಗ್ಸ್ಗಳು ಇಷ್ಟು ಚೆನ್ನಾಗಿ ಹಿಟ್ ಆಗಿದೆ, ಓಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಏನೋ ಇದೆ ಗುರು ಅನ್ನೋ ಥರನೂ ಸ್ಟಾರ್ಟ್ ಆಗಿರುವಂಥದ್ದು ಸಿನಿಮಾ. ಟೈಟ್ಲ್ ಎಲ್ಲಿ ಹುಡ್ಕಿದ್ರಿ ಸರ್, ಇದು ಯಾಕೆ ಬಂತು ಹಿಂಗೆ? ಸೊ ನಮ್ಮ ಡೈರೆಕ್ಟರ್ ಆ್ಯಕ್ಚುಲಿ ಎಲ್ಲ ಕಡೆ ಹೇಳ್ಕೊಂಬಂದಿದ್ದಾರೆ. ನಿದ್ರಾದೇವಿ ಅನ್ನೋದು ವಿಷ್ಣು ಸರ್ ಇಂದ ಒಂದು ಸಾಂಗ್ ಇದೆ, ಜೋ ಜೋ ಲಾಲಿ ಅಂತ. ಸೊ ಅದರಲ್ಲಿ ನಿದ್ರಾದೇವಿ ಬಾ ಮೇಲೆಗೆ ತಾರೆಯಿಂದ ಈ ಭೂಮಿಗೆ ಅಂತ ಒಂದು ಲೈನ್ ಇದೆ. ಸೊ ಇದು ನಮ್ಮ ಡೈರೆಕ್ಟರ್ ಅವ್ರಿಗೆ ಅವ್ರ ತಂದೆಯವ್ರು ಹೇಳಿಬಿಟ್ಟು ಮಲಗಿಸ್ತಾ ಇದ್ದಾರೆ ಅಂತೆ ಚಿಕ್ಕವ್ರು ಇರಬೇಕಾದ್ರೆ. ಸೂಪರ್. ಸೊ ಆ ಟೈಟ್ಲ್ ಅವ್ರಿಗೆ ತುಂಬ ಕಾಡ್ತಾ ಇತ್ತಂತೆ ಈ ಸ್ಟೋರಿ ಸ್ಟಾರ್ಟ್ ಮಾಡಿದಾಗ. ಸೊ ಕೆಲವು ಎಲಿಮೆಂಟ್ಸ್ ಅವರು ಡಿಸ್ಕವರ್ ಮಾಡಿದಾಗ ಈ ಟೈಟಲ್ ತುಂಬ ಸೂಕ್ತ ಆಗಿರುತ್ತೆ. ನಿದ್ರಾದೇವಿ ನೆಕ್ಸ್ಟ್ ತುಂಬ ಕ್ಯಾಚಿ ಆಗೂ ಇದೆ ಅಂತ ಅಂದಾಗ ಅವ್ರು ಈ ಟೈಟಲ್ ನಮ್ಮ ಸಿನಿಮಾಗೆ ಇಟ್ಟರು. ಸೊ ಮೊದಲನೇ ಸತಿ ಅವ್ರು ಈ ಭೇಟಿ ಆದಾಗಲೇ ನನಗೆ ಈ ಟೈಟಲ್ ಹೇಳಿದಾಗ ತುಂಬ ಕ್ಯಾಚಿ ಆಗಿದೆ. ಅಂದರೆ ನಿದ್ರಾದೇವಿ ನೆಕ್ಸ್ಟ್ ಅವ್ರು ನಿಮ್ಗೆ ಡಿಫ್ರೆಂಟ್ ಒಂದು ಫ್ಯಾಂಟಸಿ ಲೋಕ ಫೀಲ್ ಕೊಡುತ್ತೆ ನಿಮ್ಗೆ ಈ ಟೈಟಲ್. ಸೊ ರವಿಚಂದ್ರನ್ ಸರ್ ಈ ಸಿನಿಮಾಗೆ ಕ್ಲಾಪ್ ಮಾಡಿದಾಗಲೂ, ನಾವು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಹೇಳಿದಾಗಲೂ ಅವರು ತುಂಬ ಅಂದರೆ ಶಾಕ್ ಆಗಿದ್ರು. ಏನಿದೆ ಟೈಟಲ್ ಈ ಥರ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ ಕೇಳಿದ್ರು. ಸೊ ಮೊದಲಿಂದನೂ ಟೈಟಲ್ ಒಂಥರ ಎಕ್ಸ್ಪೆಕ್ಟೇಷನ್ ಮೂಡಿಸ್ಕೊಂಡ್ಬಂದಿದೆ. ರೀಚ್ ಆಗಿದೆ ಕೂಡ, ರೀಚ್ ಆಗಿದೆ ಎಕ್ಸ್ಪೆಕ್ಟೇಷನ್. ಎಸ್ ರಿಷಿಕಾ, ಹೇಳಿ. ನಿದ್ರಾದೇವಿಯಲ್ಲಿ ನೀವು ಏನು ನಿದ್ರೆ ಮಾಡ್ತಿದ್ರಾ, ಎದ್ದಿದ್ರಾ, ಎಚ್ಚರವಾಗಿದ್ರಾ, ಏನಾಯಿತು? ಸೊ ಈ ಕಥೆಯಲ್ಲಿ ಅದೇ ಮೇನ್ ಕಾನ್ಸೆಪ್ಟ್ ಏನಂದರೆ, ಅದು ಮೇನ್ ಕ್ಯಾರೆಕ್ಟರ್ ಧ್ರುವ ಅಂತ ಒಬ್ಬರು ಕ್ಯಾರೆಕ್ಟರ್ ಇದ್ದಾರೆ, ಅವ್ರಿಗೆ ನಿದ್ದೆ ಬರಲ್ಲ. ಸೊ ಅದಾದಮೇಲೆ ನಿದ್ರಾದೇವಿ ಹೆಂಗೆ ಅವ್ರಿಗೆ ಲೈಫಿಗೆ ಇಂಪ್ಯಾಕ್ಟ್, ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಅದೇ ಕತೆ ಈ ಫಿಲ್ಮದು. ಸೊ ನನಗೂ ಕೂಡ ಆ್ಯಕ್ಚುಲಿ ಫಸ್ಟ್ ನಾನು 2-3 ವರ್ಷ ಹಿಂದೆ ಸುರಾಗ್ ಅವ್ರು ನಮ್ಮ ಫಸ್ಟ್ ಟೈಮ್ ಭೇಟಿ ಆಗಿದೆ ಈ ಕತೆ ನರೇಷನ್ಗೆ. ಆವಾಗಲೂ ನನಗೆ ಫಸ್ಟ್ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಹೇಳಿದಾಗ ನನಗೆ ತುಂಬ ಹೊಸ ಟೈಟ್ಲ್, ಈ ಥರ ಕೇಳಿಲ್ಲ ಅಂತಲೇ ಅನ್ನಿಸ್ತು. ಅದಾದಮೇಲೆ ಕತೆ ಕೇಳಿದಾಗ ಒಂದು ಕನ್ನಡ ಸಿನಿಮಾಗೆ ಒಂದು ಹೊಸ ಕತೆ, ಅಂದರೆ ಎಷ್ಟು ಡಿಫ್ರೆಂಟ್ ಆಗಿ ಒಂದು ಕತೆ ಬಂದಿದೆ, ಎಷ್ಟು ಒಥೆಂಟಿಕ್ ಆಗಿ ಒಂದು ಕತೆ ಬಂದಿದೆ. ಮತ್ತು ನನಗೆ ಈ ಥರ ಒಂದು ಫಿಲ್ಮ್, ಈ ಥರ ಒಂದು ಕತೆಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಂತ ತುಂಬ ಖುಷಿ ಆಯಿತು. ಅದೇ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಈಗ ತುಂಬ ಕಾನ್ಫಿಡೆನ್ಸ್ ಇದೆ. ಎಸ್ ಶೆಟ್ರೆ, ಈಗ ಏನಾಗುತ್ತೆ, ಈಗ ಸಿನಿಮಾಗೆ ಬಂದಿದ್ದೀರಿ, ಸೆಲೆಬ್ರೇಷನ್ ಗಣೇಶ ಹಬ್ಬ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮಗೆ ಈ ಗೌರಿ ಗಣೇಶ ಹಬ್ಬ ತುಂಬ ಸ್ಪೆಷಲ್ ಆಗುತ್ತೆ. ಎಷ್ಟೇ ವರ್ಷ ಆದರೂ ಕೂಡ ಇದು ನಿಮಗೆ ತುಂಬ ನೆನಪಲ್ಲಿ ಉಳಿಯುವಂಥ ಗೌರಿ ಗಣೇಶ ಹಬ್ಬ ಆಗುತ್ತೆ. ಸೆಲೆಬ್ರೇಷನ್ ಹೇಗೆ ನಡೀತಾ ಇತ್ತು? ಈಗ ಹೀರೋ ಆಗಿ 2ನೇ ಸಿನಿಮಾ ಆದರೂ ಕೂಡ ಇದು ನಿಮಗೆ ಇದೇ ನನಗೆ ಮೊದಲನೇ ಸಿನಿಮಾನ ಥರ ವರ್ಕ್ ಮಾಡಿರೋದು. ಆ ಸೆಲೆಬ್ರೇಷನ್ ಜೊತೆಗೆ ಸಿನಿಮಾ ಸೆಲೆಬ್ರೇಷನ್ ಹೇಗೆ ನಡೀತಾ ಇದೆ, ಏನೆಲ್ಲ ಪ್ಲ್ಯಾನ್ಸ್ ಇದೆ, ಗೌರಿ ಗಣೇಶ ಹಬ್ಬ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ನೀವು ಹೇಳ್ದಂಗೆ ಈ ವರ್ಷದ ಗೌರಿ ಗಣೇಶ ಹಬ್ಬ ತುಂಬ ಸ್ಪೆಷಲ್ಲು. ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ರಿಲೀಸ್ ಆಗ್ತಿದೆ. ನಾವು ಇವಾಗ ಸದ್ಯಕ್ಕೆ ಎಲ್ಲ ಪ್ರಮೋಷನ್ಸ್ ಪ್ಲ್ಯಾನ್ನಲ್ಲಿದ್ದೀವಿ. ನಾವು ಔಟ್ಡೋರ್ ಹೋಗೋದಾಗಲಿ, ಕಾಲೇಜ್ ವಿಸಿಟ್ಸ್ ಮಾಡೋದಾಗಲಿ, ಇಂಟರ್ವ್ಯೂಸ್ ಕೊಡೋದಾಗಲಿ, ಇದರಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ನಿದ್ರಾದೇವಿ ನೆಕ್ಸ್ಟ್ ಡೋರು ಒಂದು ಒಳ್ಳೆ ಆನೆಸ್ಟ್ ಪ್ರಯತ್ನ. ನಾನಾಗಿರ್ಬೋದು, ಒಂದು ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಒಂದು ಒಳ್ಳೆ ಕೊಲಾಬ್ರೇಷನ್ ತುಂಬ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುರಾಗ್ ಅವರು ಫಿಲ್ಮ್ ಮೇಕಿಂಗ್ ಕೋರ್ಸ್ನ ಪ್ರಾಗಲ್ಲಿ ಮುಗಿಸ್ಕೊಂಡಿದ್ದು. ಸೊ ಅದಾದ ನಂತರ ಅವ್ರು ನನಗೆ ಈ ಕತೆ ಹೇಳಿದಾಗ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಅನಿಸ್ತು. ಒಬ್ಬ ಆ್ಯಕ್ಟರ್ ಆಗಿ ನನ್ನ ಕೇಪಬಿಲಿಟೀಸ್ ಏನೇನು ತೋರಿಸ್ಬೋದು, ಈ ಕ್ಯಾರೆಕ್ಟರ್ಗೆ ಏನೇನು ಸ್ಕೋಪ್ ಇದೆ, ಅದರಲ್ಲೆಲ್ಲ ನಾನು ತೊಡಗಿಸ್ಕೋಬೋದು ಅಂತ ನನಗೆ ನಂಬಿಕೆ ಬಂತು.
ಸೊ ಅದಾದ ನಂತರ ಅವ್ರು ಕಟ್ಟಿರೋ ಟೀಮ್ ಆಗಲಿ, ನಮ್ಮ ಅಜಯ್ ಕುಲಕರ್ಣಿ ಅವರಾಗಿರಲಿ, ಈಸ್ ಅ ವೆರಿ ಟ್ಯಾಲೆಂಟೆಡ್ DOP. ಅವರು ಪ್ರಾಗಲ್ಲಿ ಫಿಲ್ಮ್ ಮೇಕಿಂಗ್ ಕಲ್ತಿರೋದು. ಸೊ ಅದಾದ ನಂತರ ಅವರು ನಮ್ಮ ಟೀಮ್ ಬಂದಾಗ ಅವರಲ್ಲಿ ಇದ್ದಿದ್ದ ವಿಷನ್, ಒಂದು ವಸ್ತುವನ್ನು ನೋಡೋ ರೀತಿ ಇದೆಯಲ್ಲ, ಅವ್ರದ್ದೊಂದು ಲೆನ್ಸ್ ಇದೆಯಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ನಿಮ್ಗೊಂದು ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಅವ್ರ ಮೇನ್ ಇಂಟೆನ್ಷನ್ ಏನಂದರೆ, ನೀವು ಸಿನಿಮಾ ನೋಡಿದಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ತೊಗೊಂಬರ್ಬೇಕು. ನೀವು ಥಿಯೇಟ್ರಲ್ಲಿ ಕೂತು ಒಂದು 2 ಅವರ್ ನೀವು ಕೂತಾಗ, ನೀವು ಸ್ಕ್ರೀನ್ನ ನೋಡಿದಾಗ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತೊಗೊಬಂದಾಗ ಅದಕ್ಕೊಂದು ಸಾರ್ಥಕತೆ ಬರುತ್ತೆ. ಸೊ ಆ ರೀತಿಯಲ್ಲಿ ನಮ್ಮ DOP ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಕಲರಿಂಗ್ ಆಗಿರಲಿ ಪ್ರಾಗಲ್ಲಿ ನಡೆದಿದೆ. ಸೊ ಇಂಟರ್ನ್ಯಾಷನಲ್ ಡೇಟಾ ಟ್ರಾನ್ಸ್ಫರ್ ಮೂಲಕ ನಾವು DI ಮಾಡಿದ್ದೀವಿ. ಸೊ ಅದು ನಿಮಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತೊಗೊಬರುತ್ತೆ. ಆಮೇಲೆ ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನೀವು 2 ಸಾಂಗ್ ಕೇಳಿರ್ಬೋದು. ಮತ್ತು 3ನೇ ಸಾಂಗು ರೀಸೆಂಟಾಗಿ ಸುಧಾರಾಣಿ ಮ್ಯಾಮ್ ಲಾಂಚ್ ಮಾಡಿಕೊಟ್ರು. ಆ ಸಾಂಗು ತುಂಬ ಕಾಮಿಂಗ್, ತುಂಬ ಸೂದಿಂಗ್ ಆಗಿದೆ. ಸೊ ಇದೆಲ್ಲ ಬಂದಾಗ, ಒಂದು ಒಳ್ಳೆ ಕೊಲಾಬ್ರೇಷನ್ ಆದಾಗ ನಮಗೂ ಒಂದು ಪ್ರಮೋಷನ್ ಮಾಡೋದಕ್ಕೆ ಒಂದು ಹುಮ್ಮಸ್ ಬರುತ್ತಲ್ಲ. ಸೊ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟಾಗ ನಮಗೂ ಒಂದು ಕೆಲಸ ಮಾಡಬೇಕು, ಇದನ್ನ ಎಲ್ಲ ಕಡೆ ತಲುಪಿಸ್ಬೇಕು, ಎಷ್ಟಾಗುತ್ತೋ ನಮ್ಮ ಕೈಲಿ ಮಾಡಬೇಕು ಅಂತ ಒಂದು ಬರುತ್ತಲ್ಲ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್ ಶೆಟ್ರೆ, ಒಂದು ಸಾಮಾನ್ಯ ನಾವು ಚಿಕ್ಕವರೆಲ್ಲ ಇದ್ದಾಗ ಅಥವಾ ಇತ್ತೀಚೆಗೂ ಕೂಡ ತುಂಬ ನಿದ್ದೆ ಬಂದಾಗ ನಿದ್ರಾದೇವಿ ಕರಿತಾಳೆ, ಬಾಯಿ ಗುಡ್ ನೈಟ್ ಅಂತ ಹೇಳೋ ಅಭ್ಯಾಸ ನನಗಂತೂ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ಗೆ ಆಗಿದೆ ಆ ಥರದ್ದು? ನಿದ್ದೆ ಬರ್ತಾಯಿದೆ, ಹೊರಡ್ತಾ ಇದ್ದೀವಿ ಅಂತೇಳಿ ಅಂದಾಗ, ಚಿಕ್ಕ ವಯಸ್ಸಲ್ಲಿದ್ದಾಗ ಅಥವಾ ಆಗಿರುತ್ತೆ. ಸೊ ಈ ಸಿನಿಮಾದಲ್ಲಿ ನಿದ್ರಾದೇವಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಒಂದು ನಿದ್ರೆ ಅನ್ನೋದು ಕಾನ್ಸೆಪ್ಟ್ ಹೇಳೋದಾದರೆ? ಅಂದರೆ ನಿದ್ರಾದೇವಿ ಅಂದರೆ ನಾವೊಂದು, ಅಂದರೆ ನಂಗೆ ಚಿಕ್ಕವನಿರಬೇಕಾದ್ರೆ ನಿದ್ರಾದೇವಿ ಅಂದರೆ ನಂಗೆ ಅರ್ಥನೇ ಗೊತ್ತಿರಲಿಲ್ಲ. ಸೊ ಸುರಾಗ್ ಅವ್ರು, ನಮ್ಮ ಡೈರೆಕ್ಟರ್ ಅವ್ರು ಹೇಳಿದಾಗ, ಅವರೊಂದು ವಿಶಿಷ್ಟ ರೀತಿಯಲ್ಲಿ ಹೇಳಿದಾಗ, ಓಕೆ, ಈ ಥರ ಒಂದು ಮೈಥಾಲಜಿಕಲ್ ರೆಫರೆನ್ಸು ಈ ಕ್ಯಾರೆಕ್ಟ್ರಿಗೆ ಇದೆ ಅಂತ ನನಗೆ ಅರ್ಥ ಆಗಿದ್ದು. ಅದಾದ ನಂತರ ನಾವು ಈ ಸಿನಿಮಾದಲ್ಲಿ ನಾವು ಏನು ತೋರಿಸಿದ್ದೀವಿ ಅಂದರೆ, ಒಂದು ಫ್ಯಾಂಟಸಿ ಲೋಕ, ಅಂದರೆ ನಾವು ಒಂದು ಡಿಫ್ರೆಂಟ್ ಒಂದು ಲೋಕ ತೋರಿಸಿದ್ದೀವಿ. ನೀವು ಪೋಸ್ಟ್ರಲ್ಲೂ ನೋಡಿರ್ತೀರ, ಒಂದು ವೈಟ್ ಪ್ರಪಂಚ ಕಾಣಿಸುತ್ತಲ್ಲ. ಸೊ ಅದರದ್ದೇ ಲೋಕ ನಿದ್ರಾದೇವಿ ಲೋಕ. ಸೊ ಅದರಲ್ಲಿ